ಗೋಧಿ, ಅಕ್ಕಿ ಹಿಟ್ಟು, ಮೈದಾ, ರವೆ, ಕಡಲೆ ಹಿಟ್ಟು ಯಾವುದೂ ಬಳಸದೆ ಮಾಡಿರೋ ಅದ್ಭುತವಾದ ವಿಶೇಷವಾಗಿರೋ ಒಂದು ಪೂರಿ. ಬನ್ನಿ ಫ್ರೆಂಡ್ಸ್, ಒಂದು ಕ್ಲೋಸಪ್ ವ್ಯೂ ನೋಡ್ಕೊಂಡು ಬರೋರಂತೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಯಾವುದೇ ಸೋಡಾ ಸಹ ಹಾಕಿಲ್ಲ. ಯಾವ ಹಿಟ್ಟಿಲ್ಲ ಹೇಗೆ ಹೇಮ ಮಾಡಿದೆ ಪೂರಿ ಅಂತ ಕೇಳ್ತೀರಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ವಿಶೇಷವಾದ ಪೂರಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಅಂದರೆ ಇದು ಮಸಾಲೆ ಪೂರಿ ಫ್ರೆಂಡ್ಸ್. ಇದಕ್ಕೆ ಸೈಡ್ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಆಗಲಿ, ಕುರ್ಮಾ ಆಗಲಿ, ಮತ್ತೊಂದು ಏನು ಬೇಡ. ಇದರಲ್ಲೇ ನಮಗೆ ಹಸಿಮೆಣಸಿನಕಾಯಿ ಪ್ರತಿಯೊಂದು ಇದೆ. ಇದನ್ನು ಮಾಡೋಕ್ಕೆ ನಾನು ಕೇವಲ ಸಾಬುದಾನ ತೊಗೊಂಡಿದ್ದೀನಿ. ನಾವು ಇಡ್ಲಿ ನೆನೆಸ್ತೀವಲ್ಲ, ಅದ್ರಲ್ಲಿ ಸಾಬುದಾನ ಹಾಕ್ತೀವಲ್ಲ, ಸಾಬುದಾನ ಪೂರಿ ಮಾಡ್ತಾಯಿದ್ದೀನಿ. ವಿಶೇಷವಾಗಿರುತ್ತೆ. ನೀವು ಉಪವಾಸ ಎಲ್ಲ ಮಾಡಬೇಕಾದ್ರೆ ಇದನ್ನು ನೀವು ಮಾಡ್ಕೊಳ್ಬೋದು. ವ್ರತಕ್ಕೆ ಅಂತಲೇ ಮಾಡ್ಕೊಳ್ಬೋದು. ಇದು ತುಂಬ ವಿಶೇಷವಾಗಿ ಟೇಸ್ಟ್ ಕೊಡುತ್ತೆ. ಎಕ್ಸಲೆಂಟ್ ರುಚಿ ಇರುತ್ತೆ. ಓಕೆನಾ? 1 ಕಪ್ಪಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಕೆಂಪಗೆ ಹಾಕಬೇಕು. ಆಯಿತಾ? ಕುರುಮ್ ಥರ ಹಾಕಬೇಕು. ಒಂದು ಸಲ ಬಾಯಿಗೆ ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಕುರುಮ್ ಥರ ಹಾಕಬೇಕು. ಅದನ್ನು ಸಿಮ್ಮಲ್ಲಿ ಒಂದು 5ರಿಂದ 10 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿರೋ ಪೂರಿ, ಪ್ರತಿಯೊಂದು ವ್ರತಕ್ಕೆ ಮಾಡೋ ಪೂರಿ ಇದು. ನೀವು ಅಕಸ್ಮಾತ್ ಉಪವಾಸ ಇದ್ದರೆ ಆ ಟೈಮಲ್ಲಿ ಮಾಡೋದು. ಇಲ್ಲಿ ನಾನೊಂದು 1/4 kg ಸಾಬುದಾನ ತೊಗೊಂಡಿದ್ದೀನಿ. ಅದನ್ನು ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಫೈನ್ ಪೌಡ್ರ್ ಇರಬೇಕು, ನೈಸ್ ಪೌಡ್ರ್ ಇರಬೇಕು. ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡೋಣ ಬನ್ನಿ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಉಪ್ಪು, ಮತ್ತು ಒಂದು 2 ಸಣ್ಣಕ್ಕಿರೋ ಆಲೂಗೆಡ್ಡೆ, ದೊಡ್ಡದಾದರೆ 1 ಆಲೂಗೆಡ್ಡೆ ಹಾಕ್ಕೊಂಡು, ಬೇಯಿಸಿರೋ ಆಲೂಗೆಡ್ಡೆ ಫ್ರೆಂಡ್ಸ್, ಉಪ್ಪಾಕಿರೋ ಬೇಯಿಸಿರೋ ಆಲೂಗೆಡ್ಡೆನ ಹಾಕ್ಕೊಂಡು ನಮಗೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ. ಓಕೆನಾ? ನೀವು ಬೇಕಿದ್ದರೆ ಸ್ವಲ್ಪ ಎಳ್ಳು, ಓಂಕಾಳು ಎಲ್ಲ ಹಾಕ್ಕೊಳ್ಬೋದು. ಖಾರದ ಪುಡಿ ಎಲ್ಲ. ನಾನು ವ್ರತಕ್ಕೆ ಅಂತ ಮಾಡ್ತಿರೋದ್ರಿಂದ, ಉಪವಾಸ ಇರೋದ್ರಿಂದ ಇದನ್ನು ನಾವು ಮಾಡ್ತೀವಿ. ಓಕೆನಾ? ಇದನ್ನು ಒಂದಕ್ಕೊಂದು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು, ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಓಕೆನಾ? ಈಗಾಗಲೇ ನಾನು ಎಣ್ಣೆನ ಹದವಾಗಿ ಕಾಯಕ್ಕಿಟ್ಟಿದ್ದೀನಿ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನೀವು ನಿಮ್ಮ ಮನೇಲಿ ಸಾಬುದಾನ ಪೂರಿನ ಟ್ರೈ ಮಾಡಿ. ಓಕೆ? ಸಾಬುದಾನ ವಡೆ ಮಾಡಿರ್ತೀರಾ, ಮತ್ತು ಸಾಬುದಾನ ಇಡ್ಲಿ ಮಾಡಿರ್ತೀರಾ. ಈ ಸಾಬುದಾನ ಪೂರಿ ತುಂಬ ವಿಶೇಷವಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ. ನೀವೇ ಅಂತೀರಾ, ಹೌದು ಹೇಮಾ ನೀವು ಹೇಳಿದ್ದು ಕರೆಕ್ಟು, ಎಕ್ಸಲೆಂಟ್ ಟೇಸ್ಟು, ಯಮ್ಮಿಯಾಗಿದೆ ಅಂತ. ಇದನ್ನು ನಾನು ಪೂರಿ ಪ್ರೆಸ್ಸರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಕ್ಕೆ ಲಟ್ಟಿಸ್ಕೊಳ್ಬೋದು. ನನ್ನ ಬಾಣಲಿ ಸ್ವಲ್ಪ ಚಿಕ್ಕದು, ಸೊ ನಾನು ಅದನ್ನು ಒಂದು ಶೇಪ್ ಮಾಡ್ಕೊಳ್ತೀನಿ, ಚಿಕ್ಕ ಸೈಜ್ ಮಾಡ್ಕೊಳ್ತಿದ್ದೀನಿ ಪೂರಿ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೋಡಿ, ಈ ಥರ ಒಂದೊಂದು ಕರ್ತಾ ಕೊಟ್ಟರೆ ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಮಾಮೂಲಿ ಗೋಧಿ ಹಿಟ್ಟಿಂದಾಗಲಿ, ಮೈದಾದಾಗಲಿ, ರವೆದಾಗಲಿ ಆ ಟೇಸ್ಟ್ ಗೊತ್ತಿದೆ. ಇದು ವಿಭಿನ್ನವಾಗಿರೋ ಟೇಸ್ಟು. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಈ ಟೇಸ್ಟು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಿಮಗೇನೋ ಡೌಟ್ ಇತ್ತು, ಅಯ್ಯೋ ಪೂರಿ ಉಪ್ತಿಲ್ಲ ಅಂದರೆ ನೋಡಿ, ಕ್ಲೋಸಪ್ ವ್ಯೂ ತೋರಿಸ್ತೀನಿ. ನಾನು ಸೋಡಾ ಹಾಕಿಲ್ಲ, ನಿಮ್ಮ ಎದುರಿಗೆ ಮಾಡಿದ್ದು. ಎಲ್ಲೂ ಸೋಡಾ ಹಾಕಿಲ್ಲ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮೈದಾ, ಸೂಜಿ ಏನೂ ಹಾಕಿಲ್ಲ, ರವೆ. ಸೊ ಸಾಬುದಾನನ ನೀಟಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಆಗಲಿಲ್ಲ ಅಂದರೆ ಸ್ವಲ್ಪ ಜರಡಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಒಂದು ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ. ಇದರಲ್ಲೇ ಮಸಾಲೆ ಇರೋದ್ರಿಂದ, ಅಂದರೆ ಆಲೂಗೆಡ್ಡೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ನೀವು ಬೇಕಿದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲ ಇದರಲ್ಲಿದೆ. ಓಕೆನಾ? ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ನೋಡಿ, ಈ ಥರ ಒಂದಕ್ಕೊಂದು. ಆದರೆ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಕಾದಿರಬೇಕು. ಸೊ ಹೊಗೆ ಬರೋಂಗಿಲ್ಲ. ಸ್ವಲ್ಪ ಉರಿ ಹೈಯಲ್ಲಿರಬೇಕು. ಪೂರಿ ಎಲ್ಲ ಮಾಡಿದಾಗ ನಾವು ಕರಿತೀವಲ್ಲ, ಆ ಥರ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಸೂಪರಾಗಿರೋ, ಟೇಸ್ಟಿಯಾಗಿರೋ, ಡಿಫ್ರೆಂಟಾಗಿರೋ ಒಂದು ಸಾಬುದಾನ ಪೂರಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದಕ್ಕೇನೋ ನೀವು ಕುರ್ಮಾ ಬಯಸ್ತೀರಾ, ಕುರ್ಮಾ ಮಾಡೋಂಗಿದ್ರೆ ಯಾವ ಥರ ಕುರ್ಮಾ ಮಾಡ್ಬೋದು ಅಂತ ಹೇಳಿ. ಚಟ್ನಿ ಯಾರು ಬೇಕಾದ್ರೆ ಯಾವ ಥರ ಚಟ್ನಿ ಬೇಕು ಅಂತ ನಂಗೆ ಸಜೆಸ್ಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಅದೇ ಚಟ್ನಿನ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವತ್ತಿನ ಪೂರಿ ಹೇಗಿತ್ತು? ನನಗೇನು ವಿಶೇಷವಾಗಿದೆ ಸಾಬುದಾನ ಪೂರಿ. ನನಗಂತೂ ತುಂಬ ಇಷ್ಟ. ಉಪವಾಸ ಇರುವಾಗೆಲ್ಲ ನಾವು ಯಾವಾಗಲೂ ಇದನ್ನು ಮಾಡೇ ಮಾಡ್ತೀವಿ. ಅಂದರೆ ವ್ರತ ಹೇಳ್ತೀವಲ್ಲ, ಆ ಟೈಮಲ್ಲಿ ಮಾಡೇ ಮಾಡ್ತೀವಿ ಸಾಬುದಾನನ. ಸೊ ಆವಾಗ ಈರುಳ್ಳಿ ಹಾಕಲ್ಲ. ಕೆಲವರು ಇದಕ್ಕೆ ಈರುಳ್ಳಿ ಹಾಕಿ ಮಾಡ್ತಾರೆ. ಸೊ ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.